ರಾಜಮ್ಮ ನೋಡಮ್ಮ. ಸರ್ ನೋಡಿ ಸರ್, ನೀವು ನೋಡ್ದ್ಯಾ? ಯಾರು ಆ ವಿಡಿಯೋದಾಗಿರೋದು? ಹಾ, ಎತ್ಲಾಗ ನೋಡ್ತೀಯಾ? ಇಲ್ಲಿ ನೋಡಮ್ಮ. ಹಾ, ನೀನು ಮತ್ತೆ ಈ ರಾಜಮ್ಮನು ಸೇರ್ಕೊಂಡು ಇವನು ಎಂಟಾಂಬನಿಗೆ ಯಾವ ತರ ಸುಪಾರಿ ಕೊಟ್ಟಿದ್ದೀರಾ ಅಂತ ನೋಡು ಚೆನ್ನಾಗಿ. ವಿಡಿಯೋನ ನೋಡಿ ಸರ್ ಪೊಲೀಸ್ನವರೇ. ನೋಡಿ ಈ ಜಯಮ್ಮನು ರಾಜಮ್ಮನು ಈ ನಂದಿನಿ ಮತ್ತೆ ಚಂದ್ರನ ಸಿಗಾಕ್ಸಕ್ಕೆ ಎಂತ ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿ ಚೆನ್ನಾಗಿ. ಇದು ಈ ವಿಡಿಯೋ ನೀನು ಎಲ್ಲಿ ಮಾಡಿದೆ ಲಕ್ಷ್ಮಕ್ಕ? ನಿನಗೆ ಹೆಂಗ್ ಸಿಕ್ತು ಈ ವಿಡಿಯೋ? ನೀನು ಯಾವಾಗ ಇದನ್ನ ಮಾಡಿದೆ? ಯಾವಾಗ ಅಂದ್ರೆ ನೀನು ಮತ್ತೆ ರಾಜಮ್ಮನೂ ನಂದಿನಿನು ಚಂದ್ರನು ಸಿಗಾಕ್ಸ್ಬೇಕು ಅಂತನ ಮಾತಾಡ್ಕೊಂಡ್ರಲ್ಲ ಅವತ್ತು ಟ್ಯಾಂಕ್ ಹತ್ರ. ಯಾವತ್ತೇಳೋ ಈ 3 ದಿವಸದ ಮುಂಚೆಲೆ ನಾನು ಅವತ್ತು ಬಂದಾಗ ನನಗೆ ಬಿಟ್ಕೊಟ್ಟು ನೀನು ಹೋಗು ಹೋಗು ಅಂತಂದ್ರಲ್ಲ, ಕಳಿಸಿದ್ರಲ್ಲ, ಅವಾಗಲೇ ನನಗೆ ಅನುಮಾನ ಬಂತು ಏನೋ ನಡೆಸ್ತಾ ಇದ್ದೀರ ಕಿತಾಪತಿ ಅಂತನ. ಅದಕ್ಕೆ ಹೋದಳಂಗೆ ಹೋಗಿ ಬಿಂದಿಗೆ ಅಲ್ಲಿ ಭಾಗ್ಯಮ್ಮನ ಮಾತ ಕಿಕ್ಕಿ ಬಂದೆ. ಆ ಕಡೆಗೆ ಹಾಸಿ ಬಂದು ನಿಂತ್ಕೊಂಡು ನೀವು ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡು ನಂದಿನಿಗೆ ಹೇಳ್ದೆ, ಹಿಂಗೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ನಿಮ್ಮ ಅತ್ತೆರು ಅಂತಾನ. ಅದಕ್ಕೆ ನಂದಿನಿ ನಿನ್ನ ಫಾಲೋ ಮಾಡಿ ಹಿಡಿಬೇಕು, ವಿಡಿಯೋ ಮಾಡಿ ತೋರಿಸ್ಬೇಕು ಪೊಲೀಸ್ನವ್ರಿಗೆ, ನಮ್ಮೂರಿನ ಜನಗಳಿಗೆಲ್ಲ ನಿಮ್ಮ ಬಂಡವಾಳ ಗೊತ್ತಾಗಬೇಕು, ನಮ್ಮ ಅಪ್ಪಗೂ ನಮ್ಮ ಅತ್ತೆ ಬಂಡವಾಳ ಗೊತ್ತಾಗಬೇಕು, ನಮ್ಮ ಮನೆಯವ್ರಿಗೂ ನಮ್ಮ ಈ ಅತ್ತೆ ಈ ಅತ್ತೆದು ಬಂಡವಾಳ ಗೊತ್ತಾಗಬೇಕು ಅಂತಾನ ವಿಡಿಯೋ ಮಾಡೋಣ ಅಂತಾನ ನನಗೆ ಹೇಳಿದ್ಲು ನಂದಿನಿ. ಅದಕ್ಕೆ ನಿಮ್ಮನ್ನ ಫಾಲೋ ಮಾಡಿ ಆ ಬಸವನಗುಡಿ ಹತ್ರನ ಈ ಹುಡುಗನ ಕರೆಸಿ ನೀವು 50,000 ಕೊಡ್ತೀನಿ, 30,000 ಕೊಡ್ತೀನಿ, ಒಪ್ಕೊ ನೀನೇನೆ ಅಂತ ಹೇಳಿದ್ದೆಲ್ಲನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಕೇಳಿಸ್ತಾ? ನೋಡ್ದ ವಿಡಿಯೋನ ಸರಿಯಾಗಿ? ನೋಡಿಲ್ಲ ಅಂದ್ರೆ ನಿನ್ನ ಮೊಬೈಲ್ಗೂ ಕಳಿಸ್ತೀನಿ. ಇಲ್ಲ ಸ್ಟೇಟಸ್ನಾಗ ಹಾಕ್ತೀನಿ, ಎಲ್ಲರೂ ನೋಡ್ಲಿ, ನಮ್ಮೂರಿನ ಜನ, ನಿಮ್ಮ ಸಂಬಂಧಿಕರು, ನಮ್ಮ ಸಂಬಂಧಿಕರು ಎಲ್ಲಾನ ನೋಡ್ಲಿ ನೀನು ಎಂತ ಕಿತಾಪತಿ ಕೆಲಸ ಮಾಡಿದೀಯಾ ಅಂತಾನ. ಏ ರಾಜಮ್ಮ ನೋಡ್ದ ಲಕ್ಷ್ಮಕ್ಕ? ಅಂದ್ರೆ ನೀನು ಎಲ್ಲ ಕೇಳಿಸ್ಕೊಂಡ್ಬಿಟ್ಟ ಅವತ್ತು ಟ್ಯಾಂಕ್ ಹತ್ರ ಬಂದು? ಅಯ್ಯಯ್ಯೋ ಲೇ ಜಯಮ್ಮ, ಏನು ಇದು? ಈ ಲಕ್ಷ್ಮಕ್ಕ ಸರಿ ಇಲ್ಲ ಕಡೆ, ಭಾರಿ ಕಿಲಾಡಿದಾಳೆ. ನೋಡ್ದ ಹೋಗೋಣಂಗೆ ಹೋಗಿ ಅನುಮಾನ ಬರ್ದಿರೋಂಗೆ ಓದ್ಲು, ಏನು ಅನುಮಾನ ಬಂದಿಲ್ವೇನೋ ಅನ್ನೋ ಥರ ನಡ್ಕೊಳ್ಳು ಇಲ್ಲ ಇವಳು, ಸುಮ್ಮನೆ ಬೆಂಕಿ ಓದ್ಕೊಳ್ಳೋದ್ಲು. ನನಗೂ ಬಿಡ ಅವಳಿಗೇನು ಅನುಮಾನ ಬಂದಿಲ್ಲ ಅಂತ ಅನ್ನಿಸ್ತು. ನೋಡ್ದ ಅಯ್ಯಯ್ಯೋ ನಮ್ಮನೆ ಸಿಗಾಕ್ಸ್ಬಿಟ್ಲಲ್ಲೇ ಜಯಮ್ಮ, ನಿನ್ನ ಮಾತು ಕೇಳಿ ನಾನು ಬಂತು ತಪ್ಪು ಮಾಡಿಬಿಟ್ಟೆ. ಅಯ್ಯೋ ಏಯ್, ಏನೋ ದುಡ್ಡಿನ ಆಸೆಗೆ ಈ ಥರ ಕೆಲಸ ಮಾಡ್ತೀಯೇನೋ? ಎಂಟ ನಾಚಿಕೆ ಆಗಲ್ವೇನೋ ನಿನಗೆ? ಸುಳ್ಳು ಹೇಳ್ತೀಯೇನೋ ಬಂದು ಪೊಲೀಸ್ ಸ್ಟೇಷನ್ಗೆ? ಪೊಲೀಸ್ನವ್ರ ಹತ್ರನೇ ಸುಳ್ಳು ಹೇಳ್ತೀಯಾ? ಏನ್ರಮ್ಮ ರಾಜಮ್ಮ ಜಯಮ್ಮ, ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡೋಕ್ಕೆ? ಅವ್ಳಿಗೆ ಏನಮ್ಮ ನಿಮಗೆ ಅನ್ಯಾಯ ಮಾಡಿತ್ತು? ಅವ್ರ ಅಣ್ಣನೂ ಹುಡುಗಿನೂ ನಂದಿನೀನು ಸುಳ್ಳು ಎಲ್ಲನ ಹೇಳ್ಕೊಟ್ಟು ಈ ಥರ ಎಲ್ಲನ ಮಾಡ್ತಿರಲ್ಲ ಹೆಂಗಸರಾಗಿ, ನಾಚಿಕೆ ಆಗಲ್ವ ನಿಮಗೆ? ಸರ್, ಈ ಅಮ್ಮ ಈ ಥರ ಬಂದು ವಿಡಿಯೋ ಮಾಡ್ಕೊಂಡಿರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ಇವ್ರೇನೋ ದುಡ್ಡು ಕೊಡ್ತೀವಿ ಅಂದರು, ಅದು ಮೊದಲು 10,000 ಕೊಡ್ತೀವಿ ಅಂದ್ರೆ 10,000 ಆದರೆ ನಾನು ಜೈಲ್ಗೆ ಹೋಗಿ ತಯಾರಿಲ್ಲ ಅಂತ 50,000 ಕೇಳಿದೆ. ಇವರು 50,000 ಆಗಲ್ಲ ಅಂತ 30,000 ಕೊಡ್ತೀನಿ ಅಂತ ಹೇಳಿದರು. ಸರ್ ನಂದೇನೂ ತಪ್ಪಿಲ್ಲ ಸರ್, ಇವರೇನೆ ನೀನು ಒಪ್ಪತ್ಕೊ ನನಗೆ ದುಡ್ಡು ಕೊಡ್ತೀನಿ, ಒಂದು ಸ್ವಲ್ಪ ದಿನ ಅಷ್ಟೇ, ಈಗೇನು ಪ್ರಾಣ ಹೋಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದೇ ದುಡ್ಡಿನ ಆಸೆಗೆ ಈ ಥರ ಸುಳ್ಳು ಹೇಳ್ಬಿಟ್ಟೆ ಸರ್ ಅವ್ರ ಮೇಲೆ. ಅವ್ರದ್ದೇನೂ ತಪ್ಪಿಲ್ಲ, ನಂದಿನಿ ಚಂದ್ರು ಅನ್ನೋರು ಈ ವಾಂಟಿರೇ ದುಡ್ಡು ಕೊಡ್ತೀನಿ ಅಂತ ನನಗೆ ಆಸೆ ತೋರಿಸಿ ಹಿಂಗೆಲ್ಲ ಮಾಡಿಬಿಟ್ರು. ನಂದೇನೂ ತಪ್ಪಿಲ್ಲ ಸರ್, ನಾನು ಬಿಟ್ಬಿಡಿ, ನಾನು ಏನೂ ತಪ್ಪು ಮಾಡಿಲ್ಲ ಸರ್, ನಾನೇನು. ಓಹೋ, ಏನು ತಪ್ಪು ಮಾಡಿಲ್ವ ನೀನು? ಏನು ತಪ್ಪು ಮಾಡಿದೆ? ಇಲ್ಲಿಗೆ ಹೆಂಗೆ ಬಂದೆ? ಸುಳ್ಳು ಹೇಳಿದೆ? ಸುಳ್ಳು ಹೇಳೋದನ್ನು ಒಂದು ದೊಡ್ಡ ಅಪರಾಧ. ನೀನು ಒಂದೇ ಒಂದು ಸುಳ್ಳು ಹೇಳಿದ್ರಿಂದ ಇಬ್ಬರು ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು. ಇವ್ರೇನಾದ್ರೂ ವಿಡಿಯೋ ಮಾಡ್ಕೊಂಬಂದು ತೋರಿಸ್ಲಿಲ್ಲ ಅಂತಂದ್ರೆ ಅದು ತಪ್ಪು ತಾನೆ? ಅಂತ ದೊಡ್ಡ ತಪ್ಪು ಮಾಡಿ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ಯಾ? ದುಡ್ಡಿನಾಸೆಗೆ ಎಂಥ ಕೆಲಸ ಮಾಡಿದ್ಯಾ ಅಂತ ನಿನಗೆ ಗೊತ್ತೇನೋ? ದುಡ್ದು ಏನು ಬೇಕು ಅದನ್ನು ಸಂಪಾದನೆ ಮಾಡು, ಅವಾಗ ಇಂಥವೆಲ್ಲ ಮಾಡೋಕ್ಕೆ ಅವಕಾಶ ಇರಲ್ಲ. ದುಡಿಯೋ ಮೊದಲು, ದುಡಿ. ಸೋಂಬೇರಿ ಥರ ಓಡಾಡ್ಕೊಂಡಿದ್ರೆ ಹಿಂಗೆ ಮತ್ತೆ ಇಂಥ ಕೆಟ್ಟ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ದುಡ್ಡಿನ ಆಸೆಗೆ. ಮೊದಲು ಕಷ್ಟಪಟ್ಟು ದುಡಿಮೆ ಮಾಡೋದು ಕಲ್ತ್ಕ. ಆಯಿತು ಸರ್, ಏನೋ ತಪ್ಪಾಗೋಯ್ತು, ನಾನು ಮಾಡಿರೋದು ತಪ್ಪೇನೆ, ನನಗೆ ಅರ್ಥ ಆಯಿತು ಸರ್. ಬಿಟ್ಬಿಡಿ ಸರ್, ನಮ್ಮ ಅಪ್ಪ ಅಮ್ಮ ನೋಡ್ಕೊಂಬಕ್ಕೆ ಯಾರೂ ಇಲ್ಲ ಸರ್, ನಮ್ಮ ಅಮ್ಮಗೆ ಹುಷಾರಿಲ್ಲ, ಅವ್ರನ್ನ ಆಸ್ಪತ್ರೆಗೆ ತೋರಿಸ್ಬೇಕು. ಓಹೋ, ಆಸ್ಪತ್ರೆ ತಾಯಿ ಎಲ್ಲ ಈಗ ನೆನಪಾದ್ರ? ಇನ್ನೊಬ್ರನ್ನ ಜೈಲಿಗೆ ಕಳಿಸಿ ಇನ್ನೊಬ್ರಿಗೆ ನೋವು ತಂದು ನೀನು ಏನೋ ಸಾಕ್ತೀಯ ನಿಮ್ಮ ಅಪ್ಪ ಅಮ್ಮನ? ನೀನೇ ನೆಟ್ಟಿಗಿಲ್ಲ, ಅವ್ರನ್ನೇನೋ ಸಾಕ್ತೀಯ ನೀನು? ಸರ್ ಮೊದಲು ಇವ್ರನ್ನ ವಿಚಾರಣೆ ಮಾಡಿ ಸರ್, ಇವ್ರಿಗೂ ವಿಚಾರ ಮಾಡೋದು ಸಾಕು. ರಾಜಮ್ಮನು ಜಯಮ್ಮನು ಒಂದು ಸ್ವಲ್ಪ ಕೇಳಿ. ಏನ್ರಮ್ಮ ಜಯಮ್ಮ ರಾಜಮ್ಮ, ನಿಮ್ಗೆ ಏನು ಬಂದಿರೋದು? ಯಾಕ ನಂದಿನಿ ಮತ್ತೆ ಚಂದ್ರನ್ ಕಂಡ್ರೆ ನಿಮ್ಗೆ ಯಾಕೆ ಆಗಲ್ವಾ? ಏನು ತೊಂದರೆ ಕೊಟ್ಟಿದ್ದಾರೆ ಅವ್ರು ನಿಮಗೆ? ಯಾಕೆ ಈ ಥರ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತನ ಇವನಿಗೆ ದುಡ್ಡು ಕೊಟ್ಟು ಸುಳ್ಳು ಯಾಕೆ ಹೇಳಿಸಿದ್ರಿ? ಸರ್ ಅದು ಏನೂ ಇಲ್ಲ ಸರ್, ಸುಮ್ಮನೆ
ಈ ಜಯಮ್ಮ ಕರ್ಲು ಅಂತ ನಾನು ಹೋದೆ ಅಷ್ಟೇ ಸರ್. ನನ್ನ ಜೊತೆಗೆ ಬಾ, ನೀನೇನು ಮಾಡಬೇಡ, ನಾನಿದ್ದೀನಿ, ಅವ್ರನ್ನ ಜೈಲಿಗೆ ಕಳ್ಸೋಣ ಅಂತ ಅಂದ್ಲು ಅಷ್ಟೇ ಸರ್. ನಾನು ಅದಕ್ಕೆ ಅವಳ ಜೊತೆಗೆ ಹೋಗಿದ್ದೆ ಅಷ್ಟೇ. ಇದ್ರಾಗ ನಂದೇನು ಇಲ್ಲ. ಇವಳೆ ಎಲ್ಲ ಹೇಳ್ಕೊಟ್ಟಿದ್ದು ಈ ಜಯಮ್ಮ. ಯಾಕೆ ರಾಜಿ ನನ್ನ ಮೇಲೆ ಹೇಳ್ತೀಯಾ? ಇಬ್ರು ಸೇರಿನೇ ತಾನೇ ಮಾಡಿರೋದು. ನೀನು ನಾನು ಹೇಳಿದ್ಕೇನು ಬರಲಿಲ್ಲ, ನಿನಗೂ ಆಸೆ ಇತ್ತು. ನಿಮ್ಮ ಮನೆಯಾಗೆ ಈ ನಂದಿನಿ ಬಂದಾಗಿಂದನ ನಿನಗೆ ಸ್ವಾತಂತ್ರ್ಯ ಇರಲಿಲ್ಲ, ದುಡ್ಡಿರಲಿಲ್ಲ, ಸಿದ್ಧ ನಿನಗೇನು ಕೊಡ್ತಾ ಇರಲಿಲ್ಲ. ಈ ಮನೆಗೆ ನಿನಗೆ ಯಜಮಾನಿಕೆ ನಡೀತಾ ಇರಲಿಲ್ಲ, ಎಲ್ಲ ನಂದಿನಿದೆ ಯಜಮಾನಿಕೆ. ಅದಕ್ಕೆ ಆ ನಂದಿನಿನ ಜೈಲಿಗೆ ಕಳಿಸ್ಬಿಟ್ರೆ ಮನೆಯೆಲ್ಲ ಯಜಮಾನಿಕೆ ಎಲ್ಲ ನನ್ನಿಂದೆ ಆಗುತ್ತೆ ಅಂತನ ನಿನ್ ದುರಾಸಿಗೆ ನೀನು ಹೇಳಿದ್ಕೆ ನಾನು ಇಂಥ ಕೆಲಸ ಮಾಡಿದ್ದು. ನೀನು ಸುಮ್ಮನೆ ನನ್ನ ಮೇಲೆ ಹೇಳಕ್ ಬರಬೇಡ. ಇಲ್ಲ ಸರ್, ಇವಳು ಹೇಳಿದ್ಕೆ ನಾನು ಇಂಥ ಕೆಲಸ ಮಾಡಿದೆ ಅಷ್ಟೇನೆ. ನನಗೇನು ಯಾವ ದ್ವೇಷನೂ ಇರಲಿಲ್ಲ ಈ ನಂದಿನಿ ಮೇಲೆ. ಅವಳು ನಮ್ಮ ಅಣ್ಣನ ಮಗಳೇನೆ. ನಮ್ಮ ಅಣ್ಣನ ಮಗಳ ಮೇಲೆ ನನಗೇನು ದ್ವೇಷ ಸರ್? ನನ್ಗೆ ಯಾವ ದ್ವೇಷನೂ ಇಲ್ಲ, ಎಂಥದ್ದು ಇಲ್ಲ. ಇವಳಿಂದಾನೆ ನಾನು ಇಂಥ ಕೆಲಸ ಮಾಡಿದ್ದು. ಹೆಂಗಾದ್ರೂ ಮಾಡಿ ಅವಳನ್ನ ಜೈಲಿಗೆ ಕಳಿಸು ಅಂತ ಹೇಳಿದಕ್ಕೆ ನಾನು ಇಂಥ ಕೆಲಸ ಮಾಡಿದ್ದು ಅಷ್ಟೇನೆ. ನಂದೇನೂ ತಪ್ಪಿಲ್ಲ, ಎಲ್ಲ ಈ ರಾಜಿದೆ. ಏನು ನಾನಾ? ಯಾಕೆ ನಿನಗೆ ದ್ವೇಷ ಇಲ್ಲ? ನಂದಿನಿನ ಮದುವೆ ಮಾಡ್ಕೊಂಡು ನಿಮ್ಮ ಅಣ್ಣನ ಆಸ್ತಿ ಹೊಡಿಬೇಕು ಅಂತನ ನಿನ್ ಪ್ಲಾನ್ ಇದ್ದಿದ್ದು. ಆದ್ರೆ ನಂದಿನಿ ನಿನ್ನ ಮಗನ ಇಷ್ಟಪಡ್ಲಿಲ್ಲ ಮದುವೆ ಆಗಕ್ಕೆ. ನಮ್ ಸಿದ್ಧನ ಇಷ್ಟಪಟ್ಟು ಮದುವೆ ಆದ್ಲು. ಅವಾಗಿಂದ ನಿನ್ಗೆ ನಂದಿನಿ ಮೇಲೆ ಸಿಟ್ಟು. ಅದು ಅಲ್ದೇನೆ ನಂದಿನಿನು ಸಿದ್ದು ಸೇರ್ಕೊಂಡು ಹೆಚ್ಚು ಹಾಲು ಹಾಕಿ ಅವರು ಪ್ರಶಸ್ತಿ ತಂತ ಇದ್ರು, ಸೈಟ್ ಗೀಟ್ ತಕೊಂಡ್ರು. ಅದನ್ನೆಲ್ಲ ನೋಡಿ ನಿನ್ಗೆ ಹೊಟ್ಟೆ ಉರಿ ಬಂದಿತ್ತು. ನಿನಗೆ ಸಿಗ್ಬೇಕಾಗಿತ್ತು ಅಂತಾನ. ಅದು ಅಲ್ಲದೆ ಆ ಚಂದ್ರ ಮೇಲೂ ಸಿಟ್ಟು ನಿನ್ಗೆ. ದಿವ್ಯಗೆ ಸಿಟ್ಟಿದ್ದಕ್ಕೆ ದಿವ್ಯಗೆಲ್ಲ ಇಲ್ಲದ ಹೇಳ್ಕೊಟ್ಟಳು ನೀನೇನೆ. ಕಂಪ್ಲೇಂಟ್ ಕೊಡು ಅಂತಾನ. ಅವ್ರ ಕಂಪ್ಲೇಂಟೇ ಕೊಟ್ಟಿರ್ಲಿಲ್ಲ, ನೀನೇ ಕಂಪ್ಲೇಂಟ್ ಕೊಡ್ರಿ ಅವ್ರಿಬ್ರು ಮೇಲೂ. ಅವ್ರ ಮೇಲೆ ಅಂತಾನ ನೀನೇ ಹೇಳ್ಕೊಟ್ಟಿದ್ದು. ನೋಡಿದ್ರ ಸರ್? ಹಂಗಾರೆ ಆ ದಿವ್ಯನಿಗೆ ಮತ್ತೆ ಅವ್ರ ಅಮ್ಮನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ಕೊಟ್ಟವ್ರು ನೀವಾ? ಹೌದು ಸರ್, ಈ ಜಯಮ್ಮನೆ. ನಾನು ಹೋಗಿದ್ದೆ ನೋಡ್ಕೊಂಬರೋಣ ಅಂತಾನ. ಹೆಂಗೂ ಯಾರು ಅಂತ ಗೊತ್ತಿಲ್ಲಲ್ಲ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ್ದು. ನಿನ್ಗೆ ಹೆಂಗೂ ಆ ಚಂದ್ರ ಮೇಲೂ ನಂದಿನಿ ಮೇಲೆ ಸಿಟ್ಟೈತಲ್ವಾ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡು, ಒದ್ದು ಒಳಗಾಗ್ತಾರೆ ಅಂತಾನ ಈ ಜಯಮ್ಮನೆ. ಆ ಚಂದ್ರಮ್ಗೂ ಆ ದಿವ್ಯನಿಗೂ ಹೇಳ್ಕೊಟ್ಟವಳು ಇವಳೇನೆ. ನಾನು ಅವಳ ಜೊತೆಗಿದ್ದೆ ಅಷ್ಟೇ, ನಾನೇನು ಏನು ಹೇಳ್ಕೊಟ್ಟಿಲ್ಲ. ಇವಳೇ ಎಲ್ಲ ಹೇಳ್ಕೊಟ್ಟಿದ್ದು. ಮುಚ್ಚೆ ಬಾಯಿ, ನಾನು ಹೇಳ್ಕೊಟ್ಟಂತೆ. ನೀನು ಹೇಳಿದ್ನಲ್ಲ, ನಾನು ಹೇಳ್ಕೊಟ್ಟೆ ಅಂತಾನ ಸುಳ್ಳು ಬೊಗಳಕ್ಕೇನೆ. ಇಲ್ಲ ಸರ್, ನಾನು ಏನು ಹೇಳಿಲ್ಲ. ನಂದಿನಿ ಚಂದ್ರು ನಾನು ಹೇಳ್ಕೊಟ್ಟಿಲ್ಲ ಕಣ್ರು, ಇವಳೇ ಹೇಳ್ಕೊಟ್ಟಿದ್ದು ಈ ರಾಜಿ. ಮತ್ತೆ ಸುಮ್ಮನಿರ್ತೀಯಾ? ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿಮ್ಮನ್ನ ನಂಬಕ್ಕೆ ನಾವೇನು ದಡ್ರಲ್ಲ ಅಲ್ಲ. ನಿಮ್ಮ ಅಣ್ಣನ ಮಕ್ಳ ಮೇಲೆ ನಿನ್ಗೆ ಯಾಕತ್ತೆ ಇಷ್ಟೊಂದು ಸಿಟ್ಟು? ಆ ದಿವ್ಯನಿಗೆ ಹೇಳ್ಕೊಟ್ಟವಳು ನೀವಾ? ನಾವೆಲ್ಲನೂ ಆ ದಿವ್ಯನೇನೆ ಹಿಂಗೆ ಕೆಲಸ ಮಾಡೋಳೆ ಇರಬೇಕೇನೋ ಅಂತ ಅನ್ಕೊಂಡ್ವಿ. ಹಂಗೂ ಯಾರಾದ್ರೂ ಹೇಳ್ಕೊಟ್ಟಿರ್ಬೇಕೇನೋ ಅಂತನೂ ಡೌಟ್ ಬಂತು. ಈಗ ಗೊತ್ತಾಯ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅಂತಾನ. ಲಸ್ಮಕ್ಕ ಹೆಂಗ ಎಲ್ಲ ಕೇಳಿಸ್ಕೊಂಡು ನಿಮ್ಮ ಪ್ಲಾನ್ ಎಲ್ಲನ ನಂದಿನಿಗೆ ಹೇಳಿದ್ಕೆ ಸರಿ ಆಯ್ತು, ವಿಡಿಯೋ ಮಾಡ್ಕೊಂಬಂದು ತೋರಿಸಿದ್ಕೆ. ಇಲ್ಲಾಂದ್ರೆ ನಮ್ಮನ್ನ ಜೈಲಿಗೆ ಹಾಕೋರಲ್ಲ. ಇಂಥ ಕೆಲಸ ಮಾಡೋಕ್ಕೆ ನಿನ್ಗೆ ಮನ್ಸಾದ್ರೆ ಹೆಂಗೆ ಬರ್ತತೆ? ನಮ್ಮ ಮೇಲೆ ಯಾಕೆ ನಿನಗೆ ದ್ವೇಷ ಅಷ್ಟೊಂದು? ಹೇಳು. ಅಯ್ಯೋ ಚಂದ್ರು, ನನಗೆ ಯಾವ ದ್ವೇಷನೂ ಇಲ್ಲಪ್ಪ. ನಿಮ್ಮ ಅಪ್ಪನ ಮೇಲಾಗ್ಲಿ ನಿಮ್ಮ ಮೇಲಾಗ್ಲಿ ನನಗೆ ಯಾವ ದ್ವೇಷನೂ ಇಲ್ಲ. ನಿಮ್ಮ ಅಪ್ಪನ ಕಂಡ್ರೆ ನನಗೆ ಎಷ್ಟು ಪ್ರೀತಿ ಅಂತನ ನಿನಗೆ ಗೊತ್ತಲ್ಲ. ನಾನು ಯಾಕೆ ಹಿಂಗೆ ಮಾಡಲಿ ಹೇಳು? ನಿಮ್ಮ ಮೇಲೆ ಏನು ದ್ವೇಷ ಐತೆ ನನಗೆ? ಏನೋ ನಂದಿನಿನ ನನ್ನ ಮಗು ಜಗ್ಗುಗೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆಸ್ತಿಗೋಸ್ಕರ ಅಲ್ಲ, ಚೆನ್ನಾಗಿರುತ್ತೆ ಅಣ್ಣನ ಸಂಬಂಧ, ತವ್ರ ಮನೆ ಸಂಬಂಧ ಅಂತ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಇವಳು ಆ ಸಿದ್ದು ಲವ್ ಮಾಡಿ ಮದುವೆ ಆದ್ಲು. ಅದರಿಂದ ನನಗೇನು ಏನು ಬೇಜಾರೇನು ಇಲ್ಲ. ನನ್ನ ಮಗುಗೆ ಒಳ್ಳೆ ಹುಡುಗಿನೇ ಮದುವೆ ಮಾಡ್ಕೊಂಡು ಬಂದಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಮೇಲೆ ಯಾಕಪ್ಪ ದ್ವೇಷ ಮಾಡಲಿ ನಾನು? ಮತ್ತೆ ಈ ಥರ ಎಲ್ಲ ಯಾಕೆ ಮಾಡಬೇಕಾಗಿತ್ತು? ಇವ್ನು ಯಾವನ್ಗ ದುಡ್ಡು ಕೊಟ್ಬಿಟ್ಟು ಅವರೇ ನಮಗೆ ದುಡ್ಡು ಕೊಟ್ಟು ಹಿಂಗೆ ಮಾಡಕ್ಕೆ ಹೇಳಿದ್ರು ಅಂತನ ಸುಳ್ಳು ಯಾಕೆ ಹೇಳ್ಸಿದ್ದು? ಯಾಕೆ ಹೇಳ್ಸಿದ್ದು? ಅಯ್ಯೋ, ಅದು ಏನೋ ಮಾಡಕ್ಕೋಗಿ ಏನೋ ಆಯ್ತು ಕಣೋ. ಅದು ಏನು ಗೊತ್ತಾ, ಸುಮ್ಮನೆ ತಮಾಷೆಗೆ ಮಾಡಕ್ಕಂತ ಹೋದ್ವಿ ನಾನು ರಜಮನು. ನೋಡೋಣ ಏನಾಗುತ್ತೆ ಅದಲ್ಲಿ ಅಂತನ ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಕಣೋ. ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ ನನಗೆ, ನಂದಿನಿನ ಮೇಲೂ ಯಾವ ದ್ವೇಷನೂ ಇಲ್ಲ ನನಗೆ. ಸುಮ್ಮನೆ ತಮಾಷೆಗೆ ಅಷ್ಟೇ ರಜಮ್ಮನು ನಾನು ಮಾಡಿದ್ದು, ಅಲ್ವೇನೇ ರಾಜಿ? ಏನ್ರಿ ಇದು? ಒಂದೊಂದು ಕ್ಷಣಕ್ಕೂ ಒಂದೊಂದು ಥರ ಹೇಳಿಕೆ ಕೊಡ್ತಾ ಇದ್ದೀರಾ. ಈಗ ನೋಡಿರೆ ನೀನು ಹೇಳ್ದೆ ಅಂತ ಇಬ್ರು ಜಗಳ ಮಾಡ್ತಿದ್ರಿ. ಇವಾಗ ನೋಡಿರೆ ತಮಾಷೆ ಮಾಡಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದೆಯಾ? ಏನು ತಮಾಷೆ ಮಾಡೋಂಥ ವಿಷಯನ ಇದು? ಯಾರಾದ್ರೂ ಜೀವ ತೆಗಿಯೋಂಥ ವಿಷಯ ಕಣಮ್ಮ ಇದು. ತಮಾಷೆ ಮಾಡೋ ವಿಷಯ ಅಲ್ಲ, ಇಂಥದ್ರಲ್ಲ ತಮಾಷೆ ಮಾಡೋದು. ಮೊದಲು ಹೇಳ್ಕೊಂಡು ಹೋಗ್ರಿ ಸರ್. ಇನ್ನೊಬ್ರನ್ನ ಜೈಲಿಗೆ ಹಾಕ್ಸಕ್ ನೋಡಿದ್ರೆ ಅದು ನಮಗೆ ಸುತ್ತಮುತ್ತೆ ಅಂತನ ಗೊತ್ತಾಗಬೇಕು ಇವರಿಬ್ರಿಗೂ. ನಿಮ್ಮಿಂದ ತುಂಬ ಉಪಕಾರ ಆಯ್ತಮ್ಮ. ನಿಮ್ಮ ಹೆಸರೇನು? ಲಕ್ಷ್ಮಿ ಅಲ್ವಾ? ಹೌದು ಸರ್, ಲಕ್ಷ್ಮಿ ಅಂತ. ತುಂಬ ಥ್ಯಾಂಕ್ಸ್ ಅಮ್ಮ. ಈ ಥರ ಎಲ್ಲ ಅವ್ರ ಪ್ಲಾನ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡ್ಕೊಂಡು ನಮಗೆ ಸತ್ಯ ಏನು ಅಂತ ತಿಳಿಸಿದ್ರಲ್ಲ, ನಿಮಗೆ ಒಳ್ಳೇದು ಮಾಡ್ತಾರೆ ದೇವರು. ನೋಡ್ರಮ್ಮ, ನೋಡಿ ಕಲ್ತ್ಕೊಡ್ರಿ. ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕೆ ಹೊರತು ಕೆಟ್ಟದ್ದು ಬಯಸಬಾರ್ದು. ಏನಾದರೂ ಸಮಸ್ಯೆ ಇದ್ದರೆ ಕೂತ್ಕೊಂಡು ಬಗೆಹರಿಸ್ಕೊಳ್ರಿ. ಅದು ಬಿಟ್ಬಿಟ್ಟು ಈ ಥರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಬಾರ್ದು ಯಾವತ್ತೂ. ನಿಮ್ಮ ಅಣ್ಣನ ಮಕ್ಕಳು ಅಂತ ಹೇಳ್ತೀರಾ, ಅವ್ರ ಮೇಲೇ ನೀವು ಈ ಥರ ಎಲ್ಲ ಪಿತೂರಿ ಮಾಡ್ತಿದ್ದೀರಲ್ಲ. ನಿಮ್ಗೆ ಎಷ್ಟು ದ್ವೇಷ ಅಸೂಯೆ ಇರ್ಬೇಕು ನಿಮ್ಮ ಮನಸ್ಸಲ್ಲಿ. ಇನ್ನು ನೀವು ನಿಮ್ಮ ಸೊಸೆ ಅವರು ನಿಮ್ಮ ಮಗನ ಹೆಂಡ್ತಿ ಅಂಥವ್ರ ಮೇಲೇ ಈ ಥರ ಎಲ್ಲ ಪಿತೂರಿ ಮಾಡ್ತಿದ್ದೀರಲ್ಲಮ್ಮ, ಈ ಅಮ್ಮನ ಮಾತು ಕಟ್ಕೊಂಡು. ಗೊತ್ತಾಗಲ್ವಾ ನಿಮಗೆ? ನೋಡಿ, ಲಕ್ಷ್ಮಿ ಅವ್ರೇನಾದರೂ ವಿಡಿಯೋ ಮಾಡಲಿಲ್ಲ ಅಂತಂದರೆ ನಮಗೆ ಈಗ ಸದ್ಯಕ್ಕೆ ಈ ಹುಡುಗ ಹೇಳೋದೇ ಸರಿ ಇರ್ಬೋದು ಅಂತ ಅಂದ್ಕೊಂಡು ಈ ನಂದಿನಿ ಮತ್ತು ಚಂದ್ರ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾ ಇದ್ವಿ.
ನಾವೇನೇನು ಅವರು ಹೇಳಿದ ತಕ್ಷಣ ಏನು ನಂಬ್ತಾ ಇರಲಿಲ್ಲ, ತನಿಖೆ ಮಾಡ್ತಾ ಇದ್ವಿ, ಇನ್ನೂ ಸಾಕ್ಷಿ ಆಧಾರನ ಹುಡುಕ್ತಿದ್ವಿ. ಗೊತ್ತಾಗೇ ಆಗೋದು, ಸತ್ಯ ಯಾವತ್ತಿದ್ರು ಹೊರಗೆ ಬರಲೇಬೇಕು. ನಮ್ಮ ಹತ್ರ ಯಾರು ತಪ್ಪಿಸ್ಕೊಂಬಕ್ಕೆ ಸಾಧ್ಯನೇ ಇಲ್ಲ. ನೀವು ತಪ್ಪು ಮಾಡಿ ತಪ್ಪಿಸ್ಕೊಂಡು ಯಾರನ್ನೋ ಜೈಲಿಗೆ ಕಳಿಸಿದ್ರೆ ನಾವು ಬಚಾವ್ ಆಗ್ತೀವಿ, ನಾವು ಸೇಫ್ ಆಗ್ತೀವಿ ಅಂತಂದರೆ ಅದು ನಿಮ್ಮ ದಡ್ತನ. ಆದರೆ ಸದ್ಯಕ್ಕೆ ನಮಗೆ ಒಂದು ನಂಬಿಕೆ ಬರೋದು ಇವರು ಇರ್ಬೋದೇನೋ ಅಂತ ಅವ್ರನ್ನೇ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ಅವಾಗ ಅವ್ರಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಗೋದು ಹೇಳು. ಹೌದು ಸರ್, ತುಂಬ ಬೇಜಾರಾಗಿತ್ತು ನನಗೆ, ಏನು ಈ ಥರ ಆಯ್ತಲ್ಲ ಅಂತನ. ಕರ್ಕೊಂಡೋಗಿ ಸರ್ ಮೊದಲು. ನಡೀರಿ, ಐತೆ ನಿಮಗೆ. ನಡೀರಿ ಜೈಲಿಗೆ. ಸರ್, ಏನೋ ಮಣ್ತಿನ ಕೆಲಸ ಮಾಡಿಬಿಟ್ವಿ, ಈ ನಮ್ಮನ್ನು ಬಿಟ್ಬಿಡಿ, ಇದು ಒಂದ್ಸಲ ಕ್ಷಮಿಸ್ಬಿಡಿ. ಕ್ಷಮಿಸೋ ಮಾತೇ ಇಲ್ಲ, ಸುಮ್ಮನೆ ನಡೀರಮ್ಮ. ನಡೀರಿ, ನಿಮ್ಮಿಂದನ ಇಬ್ರು ಅಮಾಯಕರಿಗೆ ಶಿಕ್ಷೆ ಆಗ್ತಿತ್ತಲ್ಲ. ನಡೀರಿ ಸುಮ್ಮನೆ. ಅಯ್ಯೋ, ನೀನೇನ್ ನೋಡ್ತಾ ಇದೀಯಾ? ನೀನು ನಡಿ. ನಿನ್ನೇನ್ ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯೇನು? ಲಕ್ಷ್ಮಕ್ಕಯ್ಯ, ನಮ್ಮ ಪಾಲಿಗೆ ನೀನು ದೇವ್ರು ಬಂದಂಗೆ ಬಂದು ನಮ್ಮನ್ನು ಕಾಪಾಡಿದೆ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇರ್ಲಿ ಬಿಡಪ್ಪ, ನನಗೆ ಗೊತ್ತಾಗಿರೋದು ನಾನು ಹೇಳ್ದೆ ಅಷ್ಟೇನೆ. ಸರಿ, ಇನ್ಮೇಲಾದ್ರೂ ಹುಷಾರಾಗಿರ್ರಿ. ಸರಿ, ಬರ್ತೀನಮ್ಮ. ಆಯ್ತಾಂಟಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನೋಡಿದ್ರಾ ನಿಮ್ಮಮ್ಮ ನಿಮ್ಮ ಚಿಕ್ಕಮ್ಮ ಎಂತ ಕೆಲಸ ಮಾಡಿದ್ದಾರೆ ಅಂತನಾ? ಗೊತ್ತಾಯ್ತು ನಂದಿನಿ, ನಮ್ಮ ಚಿಕ್ಕಮ್ಮ ಇಂಥ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ದ, ನಿಮ್ಮಿಬ್ಬರ ಮೇಲೇ ಕಂಪ್ಲೇಂಟ್ ಕೊಡೋಕೆ ಹೇಳಿ ಆ ಹುಡುಗನಿಗೆ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹೆಂಗೋ ಬಿಡು, ನೀವಿಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ. ಸರಿಯಮ್ಮ ನಂದಿನಿ, ಬರ್ತೀನಿ ನಾನು. ಹೋಗ್ರಿ. ನೀವು ಹಸುಗಳು ನೋಡ್ಕೊಂಡು ಹೋಗ್ರಿ, ಟೈಮ್ ಆಗುತ್ತೆ. ಹೋಗಿ ನೀವು. ಅಯ್ಯೋ, ನನಗೆ ಯಾಕೋ ಹೋಗಕ್ಕೆ ಮನಸ್ಸಿಲ್ಲ ನಂದಿನಿ, ಇವತ್ತು ನೀನು ಬಿಟ್ಟು. ಈ ಥರ ಎಲ್ಲ ಆಯ್ತಲ್ವಾ, ನನಗೆ ಅದೇ ಚಿಂತೆ ಕಾಡ್ತೈತೆ. ಪಾಪು ಎಲ್ಲೋದ? ಅವನು ಇಲ್ಲೇ ಎಲ್ಲ ಹೋಗಿರ್ಬೇಕೇನೋ, ನಾವು ಅಮ್ಮರ ಮನೆ ಹತ್ರನೋ ಇಲ್ಲ ಎಲ್ಲಾದ್ರೂ ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗಿರ್ಬೇಕೇನೋ. ಸರಿ ಆಯ್ತು, ಬನ್ನಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಏನಾದರೂ ಟೀನೋ ಕಾಪಿನೋ ಮಾಡ್ತೀನಿ, ಕುಡಿದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗೋರಂತೆ. ಬನ್ನಿ. ಅಯ್ಯೋ ದೇವ್ರಿ, ಅತ್ತೇನು ಕರ್ಕೊಂಡು ಹೋದ್ರಲ್ಲಪ್ಪ. ನಮ್ಮ ಮನೆ ಯಜಮಾನ್ರು ಯಾವಾಗ ಬರ್ತಾರೋ ಅವ್ರಿಗೆ ಹೇಳ್ಬೇಕು. ಅಯ್ಯೋ, ಅತ್ತೆಗೆ ಯಾಕೆ ಬೇಕಾಯ್ತು ಇಂಥ ಕೆಲಸ ಎಲ್ಲ? ನನಗೂ ಹೇಳಿಲ್ವಲ್ಲ ಒಂದು ಮಾತನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.